ಕೆಇಎ ಡಿಪಾರ್ಟ್ಮೆಂಟ್ ನಲ್ಲಿ ಎಫ್ಡಿಎ ಎಸ್ಡಿಎ ಸೇರಿದಂತೆ ಹಲವಾರು ಹುದ್ದೆಗಳು. ಯುಜಿಸಿ ನೆಟ್ 2025 ಅಪ್ಲಿಕೇಶನ್. ಎಸ್ಎಸ್ಸಿ ಡಿಪಾರ್ಟ್ಮೆಂಟ್ ನಲ್ಲಿ ಡೆಲ್ಲಿ ಪೊಲೀಸ್ಗೆ ಸಂಬಂಧಿಸಿದ 5 ರೀತಿಯ ಹುದ್ದೆಗಳು. ಕೆನರಾ ಬ್ಯಾಂಕ್ ನಲ್ಲಿ ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಬಿಎಡ್ 2025 ಅಡ್ಮಿಷನ್. ಎಲ್ಲರಿಗೂ ನಮಸ್ಕಾರ. ಶ್ರೀಚಂದ್ರನ ಸಿರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಉದ್ಯೋಗ ಮಾಲೆ ಬುಲೆಟಿನ್ ವಿಡಿಯೋ. ಅಂದರೆ ಈ ದಿನದವರೆಗೆ ಯಾವ ಗವರ್ಮೆಂಟ್ ಜಾಬ್ ಗಳನ್ನು ಕರೆದಿದ್ದಾರೆ ಹಾಗೂ ಯಾವ ಆನ್ಲೈನ್ ಅಪ್ಲಿಕೇಶನ್ ಗಳಿವೆ ಎಂದು ಮಾಹಿತಿ ಕೊಡುವ ವಿಡಿಯೋ ಸರಣಿ. ಕೆಇಎ ವೆಬ್ಸೈಟ್ ನಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ ಗಳಿಂದ ಎಫ್ಡಿಎ ಎಸ್ಡಿಎ ಮುಂತಾದ ಹುದ್ದೆಗಳನ್ನು ಕರೆದಿದ್ದಾರೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಬಿಡಿಎ ನಲ್ಲಿ ಡಿಗ್ರಿ ಮೇಲೆ ಎಫ್ಡಿಎ ಹಾಗೂ ಪಿಯುಸಿ ಅಥವಾ ಡಿಪ್ಲೊಮಾ ಮೇಲೆ ಎಸ್ಡಿಎ ಹುದ್ದೆಗಳನ್ನು ಕರೆದಿದ್ದಾರೆ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇಲ್ಲಿ ಜೂನಿಯರ್ ಆಫೀಸರ್ ಹುದ್ದೆಯನ್ನು ಕರೆದಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಎಂಎಸ್ಸಿ ಕೆಮಿಸ್ಟ್ರಿ, ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಈ ಬ್ರಾಂಚ್ ಗಳಲ್ಲಿ ಬಿಇ ಅಥವಾ ಬಿಟೆಕ್ ಮಾಡಿರಬೇಕು ಅಥವಾ ಎಂಬಿಎ ಇಲ್ಲದಿದ್ದರೆ ಪಿಜಿ ಡಿಪ್ಲೊಮಾ ಮಾಡಿರುವವರು ಸಹ ಈ ಜೂನಿಯರ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿದೆ. ಅದೇ ರೀತಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಈ ಡಿಪಾರ್ಟ್ಮೆಂಟ್ ನಿಂದ ಜೂನಿಯರ್ ಪ್ರೋಗ್ರಾಮರ್ ಇದಕ್ಕೆ ಬಿಇ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಂಸಿಎ ಮಾಡಿರಬೇಕಾಗುತ್ತದೆ. ಅಸಿಸ್ಟೆಂಟ್ ಇಂಜಿನಿಯರ್ ಇನ್ ಸಿವಿಲ್ ಇದಕ್ಕೆ ಬಿಇ ಸಿವಿಲ್ ಇಂಜಿನಿಯರ್ ಆಗಿರಬೇಕು. ಅಸಿಸ್ಟೆಂಟ್ ಲೈಬ್ರರಿಯನ್ ಹುದ್ದೆಗೆ ಎಂಲಿಬ್ ಜೊತೆಗೆ ಕಂಪ್ಯೂಟರ್ ಸರ್ಟಿಫಿಕೇಶನ್ ಇರಬೇಕು. ಅಸಿಸ್ಟೆಂಟ್ ಹುದ್ದೆಗೆ ಯಾವುದೇ ಡಿಗ್ರಿ ಮಾಡಿರಬಹುದು. ಜೂನಿಯರ್ ಅಸಿಸ್ಟೆಂಟ್ಗೆ ಪಿಯುಸಿ ಅಥವಾ ಡಿಪ್ಲೊಮಾ ಮಾಡಿರಬೇಕಾಗುತ್ತದೆ. ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಈ ಡಿಪಾರ್ಟ್ಮೆಂಟ್ ನಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಇದಕ್ಕೆ ಬಿಕಾಂ ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ಮಾಡಿರಬೇಕಾಗುತ್ತದೆ. ಕಂಡಕ್ಟರ್ ಅಂದರೆ ಬಸ್ ಕಂಡಕ್ಟರ್ ಹುದ್ದೆಗೆ ಪಿಯುಸಿ ಅಥವಾ ಡಿಪ್ಲೊಮಾ ಜೊತೆಗೆ ಕಂಡಕ್ಟರ್ ಲೈಸೆನ್ಸ್ ಹಾಗೂ ಬ್ಯಾಡ್ಜ್ ಇರಬೇಕಾಗುತ್ತದೆ. ಅದೇ ರೀತಿ ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇಲ್ಲಿ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಕರೆದಿದ್ದಾರೆ. ಇದಕ್ಕೆ ಪಿಯುಸಿ ಅಥವಾ ಡಿಪ್ಲೊಮಾ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಬೇಕಾಗಿರುತ್ತದೆ. ಕಂಡಕ್ಟರ್ ಹಾಗೂ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಪೋಸ್ಟ್ ಗಳಿಗೆ ಎತ್ತರ ಹಾಗೂ ತೂಕದ ಮಿತಿಯನ್ನು ಕೊಟ್ಟಿರುತ್ತಾರೆ. ಅದನ್ನು ನೀವು ನಮ್ಮ ನೋಟಿಫಿಕೇಶನ್ ಪಿಕ್ ನಲ್ಲಿ ನೋಡಿಕೊಂಡು ತಿಳಿದುಕೊಳ್ಳಬಹುದು. ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಇದಕ್ಕೆ ಬಿಇ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕಾಗುತ್ತದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ಇದಕ್ಕೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಮಾಡಿದ್ದರೆ ಸಾಕಾಗಿರುತ್ತದೆ. ಮಾರ್ಕೆಟ್ ಸೂಪರ್ವೈಸರ್ ಇದಕ್ಕೆ ಬಿಎಸ್ಸಿ ಇನ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಮಾಡಿರಬೇಕಾಗುತ್ತದೆ. ಈ ಡಿಪಾರ್ಟ್ಮೆಂಟ್ ನಲ್ಲೂ ಸಹ ಡಿಗ್ರಿ ಮೇಲೆ ಎಫ್ಡಿಎ ಹಾಗೂ ಪಿಯುಸಿ ಡಿಪ್ಲೊಮಾ ಮೇಲೆ ಎಸ್ಡಿಎ ಹುದ್ದೆಗಳನ್ನು ಕರೆದಿರುತ್ತಾರೆ. ಜೊತೆಗೆ ಸೇಲ್ಸ್ ಅಸಿಸ್ಟೆಂಟ್ ಎಂಬ ಹುದ್ದೆಯನ್ನು ಸಹ ಕರೆದಿದ್ದಾರೆ. ಇದಕ್ಕೂ ಸಹ ಪಿಯುಸಿ ಅಥವಾ ಡಿಪ್ಲೊಮಾ ಮಾಡಿದ್ದರೆ ಸಾಕು. ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಈ ಡಿಪಾರ್ಟ್ಮೆಂಟ್ ನಲ್ಲಿ ಎಫ್ಡಿಎ ಹುದ್ದೆಯನ್ನು ಸಹ ಕರೆದಿದ್ದಾರೆ. ಇದಕ್ಕೆ ಯಾವುದೇ ಒಂದು ಡಿಗ್ರಿ ಮಾಡಿದ್ದರೆ ಸಾಕು. ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಇಲ್ಲಿ ಲೈಬ್ರರಿಯನ್ ಹುದ್ದೆಯನ್ನು ಕರೆದಿದ್ದಾರೆ. ಇದಕ್ಕೆ ಎಂಲಿಬ್ ಮಾಡಿರಬೇಕಾಗುತ್ತದೆ. ಜೊತೆಗೆ 55% ಮಾರ್ಕ್ಸ್ ತೆಗೆದಿರಬೇಕಾಗುತ್ತದೆ. ಈ ಕೆಇಎ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 31/10/2025 ಆಗಿರುತ್ತದೆ. ಅಪ್ಲಿಕೇಶನ್ ಶುಲ್ಕ ಜನರಲ್ ಹಾಗೂ ಒಬಿಸಿಗೆ 750 ರೂಪಾಯಿ, ಎಸ್ಸಿ ಎಸ್ಟಿ ಕ್ಯಾಟಗರಿ 1 ಹಾಗೂ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 500 ರೂಪಾಯಿ, ಹ್ಯಾಂಡಿಕ್ಯಾಪ್ ಗಳಿಗೆ 250 ರೂಪಾಯಿ ಆಗಿರುತ್ತದೆ. ನಮ್ಮ ಸೇವಾ ಶುಲ್ಕ 100 ರೂಪಾಯಿ ಆಗಿದೆ. ವಾಟ್ಸ್ಆಪ್ ನಲ್ಲಿ ಅಪ್ಲೈ ಮಾಡಿಕೊಡಲು 150 ರೂಪಾಯಿ ಶುಲ್ಕ ವಿಧಿಸಿರುತ್ತೇವೆ. ಈ ಜಾಬ್ ಗಳಿಗೆ ಅಪ್ಲೈ ಮಾಡಲು ವಯೋಮಿತಿ ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 38 ವರ್ಷ ಆಗಿರುತ್ತದೆ. ಎಂದಿನಂತೆ ಎಸ್ಸಿ ಎಸ್ಟಿ ಗಳಿಗೆ 5 ವರ್ಷ ಹಾಗೂ ಒಬಿಸಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತದೆ. ಈ ಅಪ್ಲಿಕೇಶನ್ ಹಾಕಲು ಬೇಕಾಗುವ ಡಾಕ್ಯುಮೆಂಟ್ ಗಳೆಂದರೆ ಆಧಾರ್ ಕಾರ್ಡ್ ಹಾಗೂ ಅದಕ್ಕೆ ಬರುವ ಒಟಿಪಿ, ಇಮೇಲ್ ಐಡಿ ಹಾಗೂ ಫೋನ್ ನಂಬರ್ ಇದಕ್ಕೂ ಸಹ ಒಟಿಪಿ ಬರುತ್ತದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಡಿಗ್ರಿ ಅಥವಾ ಪಿಜಿಯಲ್ಲಿ ತೆಗೆದಿರುವ ಒಟ್ಟು ಅಂಕಗಳು ಮತ್ತು ಗರಿಷ್ಠ ಅಂಕಗಳು ಇದನ್ನು ನಮೂದಿಸಬೇಕಾಗುತ್ತದೆ. ಜೊತೆಗೆ ರಿಜಿಸ್ಟರ್ ನಂಬರ್ ಹಾಗೂ ಡೇಟ್ ಆಫ್ ಪಾಸಿಂಗ್ ಇದನ್ನು ಸಹ ನಮೂದಿಸಬೇಕಾಗುತ್ತದೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ ನ ಆರ್ಡಿ ನಂಬರ್,
ನೀವೇನಾದರೂ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ ಆಗಿದ್ದರೆ ಅದರ RD ನಂಬರ್ ಸಹ ನಮೂದಿಸಬೇಕಾಗುತ್ತದೆ. ನಿಮ್ಮ ಎತ್ತರವನ್ನು ಸೆಂಟಿಮೀಟರ್ ನಲ್ಲಿ ಹಾಗೂ ತೂಕವನ್ನು ಕೆಜಿಯಲ್ಲಿ ನಮೂದಿಸಬೇಕಾಗುತ್ತದೆ. ನಿಮಗೇನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ವಿವರಗಳನ್ನು ಸಹ ನಮೂದಿಸಬೇಕಾಗುತ್ತದೆ. ಇದು ಆಪ್ಷನಲ್ ಆಗಿದ್ದು ಈ ಜಾಬ್ಗೆ ಫ್ರೆಶರ್ ಗಳು ಅಪ್ಲೈ ಮಾಡಬಹುದಾಗಿದೆ. ಸ್ಕ್ಯಾನ್ ಮಾಡಲು ಕೇವಲ ಫೋಟೋ ಹಾಗೂ ಸಿಗ್ನೇಚರ್ ಇದ್ದರೆ ಸಾಕು. ಇನ್ನೂ ಹೆಚ್ಚಿನ ವಿವರಗಳಿಗೆ ಅಂದರೆ ಕರೆದಿರುವ ಹುದ್ದೆಗಳ ವಿವರ ಹಾಗೂ ಪೋಸ್ಟ್ಗಳ ಸಂಖ್ಯೆ, ನಿಖರವಾದ ವಿದ್ಯಾರ್ಹತೆ ಇದನ್ನು ತಿಳಿದುಕೊಳ್ಳಲು ನಮ್ಮ ನೋಟಿಸ್ ಪಿಕ್ ಹಾಗೂ ನೋಟಿಫಿಕೇಶನ್ PDF ಅನ್ನು ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಸೆಕ್ಷನ್ ನಲ್ಲಿ ಕೊಟ್ಟಿರುತ್ತೇವೆ, ಅದನ್ನು ಗಮನಿಸಬಹುದು. SSC ಡಿಪಾರ್ಟ್ಮೆಂಟ್ ನಲ್ಲಿ ಪ್ರಸ್ತುತ 5 ರೀತಿಯ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದಾಗಿದೆ. ಇವು ಡೆಲ್ಲಿ ಪೊಲೀಸ್ಗೆ ಸಂಬಂಧಪಟ್ಟ ಜಾಬ್ ಆಗಿದ್ದು, ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಈ ಹುದ್ದೆಗೆ ಯಾವುದೇ ಡಿಗ್ರಿ ಮಾಡಿದ್ದರೆ ಸಾಕು. ಅಪ್ಲೈ ಮಾಡಲು ಕಡೆಯ ದಿನಾಂಕ 16/10/2025 ಆಗಿರುತ್ತದೆ. ಅದೇ ರೀತಿ ಕಾನ್ಸ್ಟೇಬಲ್ ಡೆಲ್ಲಿ ಪೊಲೀಸ್ ಹುದ್ದೆಯನ್ನು ಕರೆದಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ PUC ಮಾಡಿದ್ದರೆ ಸಾಕು. ಈ ಜಾಬ್ಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 21/10/2025 ಆಗಿರುತ್ತದೆ. ಕಾನ್ಸ್ಟೇಬಲ್ ಡ್ರೈವರ್ ಇದಕ್ಕೆ ಗಂಡಸರು ಮಾತ್ರ ಅಪ್ಲೈ ಮಾಡಬಹುದಾಗಿದ್ದು, PUC ಯ ಜೊತೆ ಹೆವಿ DL ಅಂದರೆ HMB ಲೈಸೆನ್ಸ್, ಭಾರಿ ವಾಹನ ಓಡಿಸುವ ಲೈಸೆನ್ಸ್ ಅನ್ನು ಮಾಡಿಸಿಕೊಂಡಿರಬೇಕಾಗುತ್ತದೆ. ಜೊತೆಗೆ ವೆಹಿಕಲ್ ಮೇಂಟೆನೆನ್ಸ್ ಮಾಡುವ ಜ್ಞಾನವೂ ಸಹ ನಿಮಗೆ ಇರಬೇಕಾಗುತ್ತದೆ. ಈ ಜಾಬ್ಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 15/10/2025 ಆಗಿರುತ್ತದೆ. ಇದೇ SSC ಡಿಪಾರ್ಟ್ಮೆಂಟ್ ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟೇರಿಯಲ್ ಹುದ್ದೆಯನ್ನು ಕರೆದಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಸೆಕೆಂಡ್ PUC ಜೊತೆಗೆ ಇಂಗ್ಲಿಷ್ ಅಥವಾ ಹಿಂದಿ ಟೈಪಿಂಗ್ ನ ಜ್ಞಾನವೂ ಸಹ ಇರಬೇಕಾಗುತ್ತದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 20/10/2025 ಆಗಿರುತ್ತದೆ. ಮತ್ತೊಂದು ಜಾಬ್ SSC ಡಿಪಾರ್ಟ್ಮೆಂಟ್ ನಲ್ಲಿ ಕರೆದಿದ್ದಾರೆ. ಅದು ಹೆಡ್ ಕಾನ್ಸ್ಟೇಬಲ್ ಅಸಿಸ್ಟೆಂಟ್ ವೈರ್ಲೆಸ್ ಆಪರೇಟರ್ ಅಥವಾ ಟೆಲಿಪ್ರಿಂಟರ್ ಆಪರೇಟರ್, ಡೆಲ್ಲಿ ಪೊಲೀಸ್. ಈ ಜಾಬ್ಗೆ ಕ್ವಾಲಿಫಿಕೇಶನ್ ಸೆಕೆಂಡ್ PUC ವಿಜ್ಞಾನದಲ್ಲಿ ಮಾಡಿರಬೇಕಾಗುತ್ತದೆ ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಈ ಟ್ರೇಡ್ ನಲ್ಲಿ ಅಪ್ರೆಂಟಿಸ್ ಮಾಡಿರಬೇಕಾಗುತ್ತದೆ. ಜೊತೆಗೆ ಕಂಪ್ಯೂಟರ್ ಬೇಸಿಕ್ಸ್ ಹಾಗೂ ಇಂಗ್ಲಿಷ್ ಟೈಪಿಂಗ್ ನ ಜ್ಞಾನವೂ ಸಹ ಇರಬೇಕಾಗುತ್ತದೆ. ಈ ಜಾಬ್ಗೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 15/10/2025 ಆಗಿರುತ್ತದೆ. ಈ ಎಲ್ಲಾ SSC ಜಾಬ್ ಗಳಿಗೆ ಅಪ್ಲೈ ಮಾಡಲು ನೀವು ಮೊದಲು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತದೆ. ಅದಕ್ಕೆ SSLC ರಿಜಿಸ್ಟರ್ ನಂಬರ್ ಹಾಗೂ ಆಧಾರ್ ನಂಬರ್ ನಮೂದಿಸಬೇಕಾಗುತ್ತದೆ. ಇದರ ನಂತರ PUC ಅಥವಾ ಡಿಪ್ಲೊಮಾ ರಿಜಿಸ್ಟರ್ ನಂಬರ್, ಇಯರ್ ಆಫ್ ಪಾಸಿಂಗ್ ಮತ್ತು ಮಾರ್ಕ್ಸ್ ಗಳನ್ನು ಎಂಟ್ರಿ ಮಾಡಬೇಕಾಗುತ್ತದೆ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ ಬರುವ OTP ಯನ್ನು ಸಹ ನಮೂದಿಸಬೇಕಾಗುತ್ತದೆ. ನಿಮ್ಮ ಫೋಟೋವನ್ನು ಲೈವ್ ಕ್ಯಾಮೆರಾ ಅಥವಾ ಮೊಬೈಲ್ ನ ಸೆಲ್ಫಿಯಿಂದ ತೆಗೆದುಕೊಳ್ಳಬೇಕಾಗುತ್ತದೆ. ಸಿಗ್ನೇಚರ್ ಅನ್ನು ಪೇಪರ್ ಮೇಲೆ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿಕೊಳ್ಳಬೇಕಾಗುತ್ತದೆ. ಅದರ ಜೊತೆಗೆ ಆಧಾರ್ ಫೇಸ್ ರೀಡ್ ಆಪ್ ಇದನ್ನು ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲೂ ಸಹ ನಿಮ್ಮ ಫೋಟೋವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. EMRS ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್, ಇಲ್ಲಿ ಪ್ರಿನ್ಸಿಪಲ್, PGT, TGT, ಸ್ಟಾಫ್ ನರ್ಸ್, ವಾರ್ಡನ್, ಅಕೌಂಟೆಂಟ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಲ್ಯಾಬ್ ಅಟೆಂಡರ್ ಈ ಹುದ್ದೆಗಳನ್ನು ಕರೆದಿದ್ದಾರೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 23/10/2025 ಆಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ನಮ್ಮ ನೋಟಿಸ್ ಪಿಕ್ ಹಾಗೂ ನೋಟಿಫಿಕೇಶನ್ PDF ಅನ್ನು ಗಮನಿಸಬಹುದು. ಕೆನರಾ ಬ್ಯಾಂಕ್ ಇಲ್ಲಿ ಗ್ರಾಜುಯೇಟ್ ಅಪ್ರೆಂಟಿಸ್ 3500 ಪೋಸ್ಟ್ ಗಳನ್ನು ಕರೆದಿದ್ದಾರೆ. ಇದು ನೇರವಾದ ಜಾಬ್ ಅಲ್ಲ, ಇದು ಅಪ್ರೆಂಟಿಸ್ ಹುದ್ದೆಯಾಗಿದ್ದು ಕಾಂಟ್ರಾಕ್ಟ್ ಬೇಸಿಸ್ ನ ಮೇಲೆ 1 ವರ್ಷದವರೆಗೂ PUC ಮಾರ್ಕ್ಸ್ ನ ಮೆರಿಟ್ ನ ಆಧಾರದ ಮೇಲೆ ತೆಗೆದುಕೊಂಡು ನಂತರ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿಕೊಂಡು ಜಾಬ್ ಅನ್ನು ಪರ್ಮನೆಂಟ್ ಮಾಡಿಕೊಳ್ಳುತ್ತಾರೆ. ಈ ಹುದ್ದೆಗೆ ಕ್ವಾಲಿಫಿಕೇಶನ್ ಯಾವುದಾದರೂ ಡಿಗ್ರಿ ಮಾಡಿರಬೇಕಾಗುತ್ತದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 12/10/2025 ಆಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ನಮ್ಮ ನೋಟಿಸ್ ಪಿಕ್ ಹಾಗೂ ನೋಟಿಫಿಕೇಶನ್ PDF ಅನ್ನು ಗಮನಿಸಬಹುದು. ಇನ್ನು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಸೆಕ್ಷನ್ ಕಂಟ್ರೋಲರ್ 368 ಪೋಸ್ಟ್ಗಳು. ಇಂತಹ ಹಳೆಯ ಜಾಬ್ಗಳ ವಿವರಗಳನ್ನೆಲ್ಲ ನಾವು ನಮ್ಮ ಹಿಂದಿನ ಬುಲೆಟಿನ್ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಆಗಾಗ್ಗೆ ಅಪ್ಡೇಟ್ ಮಾಡುತ್ತಲೇ ಇರುತ್ತೇವೆ. ಹಾಗಾಗಿ ನೀವು ನಮ್ಮ ಬುಲೆಟಿನ್ ವಿಡಿಯೋದ ಕಮೆಂಟ್ ಸೆಕ್ಷನ್ ಗಳನ್ನು ಗಮನಿಸುತ್ತಿದ್ದರೆ ಯಾವುದೇ ಜಾಬ್ಗಳ ಮಾಹಿತಿಯು ನಿಮಗೆ ಮಿಸ್ ಆಗುವುದಿಲ್ಲ. UGC ನೆಟ್ ಡಿಸೆಂಬರ್ 2025 ಈ ಅಪ್ಲಿಕೇಶನ್ ಅನ್ನು ಸಹ ಕರೆದಿದ್ದಾರೆ. ಇದಕ್ಕೆ ಅಪ್ಲೈ ಮಾಡಲು ಕಡೆಯ ದಿನಾಂಕ 7/11/2025 ಆಗಿರುತ್ತದೆ.
ಯುಜಿಸಿ ನೆಟ್ ಹಾಗೂ ಇನ್ನಿತರ ಎಲಿಜಿಬಿಲಿಟಿ ಟೆಸ್ಟ್ ಗಳಾದ ಸಿಟೆಟ್, ಕೆಸೆಟ್, ಕರ್ನಾಟಕ ಟಿಇಟಿ ಈ ಎಲ್ಲಾ ಎಲಿಜಿಬಿಲಿಟಿ ಟೆಸ್ಟ್ ಗಳ ಕುರಿತ ಸಂಪೂರ್ಣ ವಿವರವನ್ನು ನಾವು ಪ್ರತ್ಯೇಕ ವಿಡಿಯೋ ತುಣುಕಿನಲ್ಲಿ ನೀಡಿರುತ್ತೇವೆ. ಅದನ್ನು ನೀವು ಗಮನಿಸಬಹುದು. ಈ ಬಾರಿ ಕರೆದಿರುವ ಯುಜಿಸಿ ನೆಟ್ ಅಪ್ಲಿಕೇಶನ್ ನ ವಿವರಗಳಿಗೆ ನೀವು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ನೋಟಿಸ್ ಪಿಕ್ ಹಾಗೂ ನೋಟಿಫಿಕೇಶನ್ PDF ಗಳನ್ನು ಗಮನಿಸಬಹುದು. ಈ ವರ್ಷ B.Ed ಕೋರ್ಸ್ಗೆ ಅಡ್ಮಿಷನ್ ಆಗಲು ಅಪ್ಲಿಕೇಶನ್ ಅನ್ನು ಸಹ ಕರೆದಿದ್ದಾರೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 3/11/2025 ಆಗಿರುತ್ತದೆ. ಹೆಚ್ಚಿನ ವಿವರಗಳಿಗೆ ಮತ್ತೆ ನೀವು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವ ನೋಟಿಫಿಕೇಶನ್ PDF ಹಾಗೂ ನೋಟಿಸ್ ಪಿಕ್ ಗಳನ್ನು ಗಮನಿಸಬಹುದು. ಅದೇ ರೀತಿ ಈ ವರ್ಷದ ಕರ್ನಾಟಕ ಟಿಇಟಿ ಅಪ್ಲಿಕೇಶನ್ ಅನ್ನು ಸಹ ಶೀಘ್ರದಲ್ಲಿ ಕರೆಯುವ ಸಾಧ್ಯತೆ ಇರುತ್ತದೆ. ಮುಂಬರುವ ಇಂತಹ ಅಪ್ಲಿಕೇಶನ್ಗಳು ಹಾಗೂ ಎಲ್ಲಾ ಜಾಬ್ಗಳ ವಿವರಗಳನ್ನು ನಾವು ಆಗಿಂದಾಗ್ಗೆ ಬುಲೆಟಿನ್ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡುತ್ತಲೇ ಇರುತ್ತೇವೆ. ಅದೇ ರೀತಿ ಅಡ್ಮಿಟ್ ಕಾರ್ಡ್ ಹಾಗೂ ರಿಸಲ್ಟ್ ಗಳನ್ನು ಅನೌನ್ಸ್ ಮಾಡಿದಾಗ ಅದರ ವಿವರಗಳನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಅಪ್ಡೇಟ್ ಮಾಡುತ್ತಿರುತ್ತೇವೆ. ಈ ಅಪ್ಲಿಕೇಶನ್ ಗಳಿಗೆ ಅಪ್ಲೈ ಮಾಡಲು ನಮ್ಮ ವಾಟ್ಸ್ಆಪ್ ಸರ್ವಿಸ್ ಅನ್ನು ಉಪಯೋಗಿಸಿಕೊಳ್ಳಬಹುದು ಹಾಗೂ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಸಹ ನೀವು ಜಾಯಿನ್ ಆಗಬಹುದು. ಇಲ್ಲವೇ ನಮ್ಮ ಶಾಪ್ಗೆ ಭೇಟಿ ಕೊಟ್ಟು ಸಹ ನೀವು ಅಪ್ಲೈ ಮಾಡಬಹುದಾಗಿದೆ. ನಮ್ಮ ಶಾಪ್ ನ ಅಡ್ರೆಸ್ ಅನ್ನು ಸಹ ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇವೆ. ಈ ಎಲ್ಲಾ ಜಾಬ್ ಗಳಿಗೆ ಅಪ್ಲೈ ಮಾಡುವ ಅಪ್ಲಿಕೇಶನ್ ಲಿಂಕ್ ಅನ್ನು ಸಹ ನಾವು ಕೊಟ್ಟಿದ್ದೇವೆ. ನಮ್ಮ ಈ ಸೇವೆಯನ್ನು ಸದುಪಯೋಗ ಪಡಿಸಿಕೊಳ್ಳಲು ನಿಮ್ಮಲ್ಲಿ ನಮ್ಮ ವಿನಂತಿ. ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿಕೊಳ್ಳಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.